ಹಲೋ ನಮಸ್ತೆ ಸ್ನೇಹಿತರೆ. ಕೆಲವೊಂದು ಬಾರಿ ನಾವು ಏನು ಪ್ರತಿಯೊಂದು ದಿವಸನೂ ನಮ್ಮ ವ್ಯವಹಾರ ಮತ್ತು ಬಿಸ್ನೆಸ್ಸು ಮತ್ತು ಸಾಮಾಜಿಕ ಚಟುವಟಿಕೆಗಳು ಏನೆಲ್ಲ ಇರ್ತವೆ ಅದನ್ನೆಲ್ಲ ಬಿಟ್ಟು ಕೆಲವೊಂದು ಸಲ ಒಂದು ಸ್ವಲ್ಪ ಹಾಬಿಗೋಸ್ಕರ ಸ್ವಲ್ಪ ಕೃಷಿ, ಸ್ವಲ್ಪ ಮೀನುಗಾರಿಕೆ ಈ ಥರ ಎಲ್ಲ ಮಾಡೋದಿದೆ. ಮೀನುಗಾರಿಕೆ ಅಂದರೆ ಆ್ಯಕ್ಚುಲಿ ನನ್ನ ಬ್ರದರ್ ಮಾಡ್ತಾ ಇದ್ದಾನೆ. ಸಣ್ಣ ಮಟ್ಟಿನಲ್ಲಿ ಒಂದು ಹಾಬಿಯಾಗಿ ಮಾಡ್ತಾ ಇದ್ದಾನೆ. ಈಗಲೂ ಅಲ್ಲಿ ಮಾಡ್ತಾ ಇದ್ದಾನೆ, ನೀವು ಅಲ್ಲಿ ಗಮನಿಸ್ಬೋದು. ಅಲ್ಲಿ ಕೂತ್ಕೊಂಡಿದ್ದಾನಲ್ಲ. ಇದು ಏನಂತ ಹೇಳಿದರೆ ಯಾರಿಗೂ ಮಾಡ್ಬೋದು. ಆ್ಯಕ್ಚುಲಿ ನಾವು ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದರೆ ಕೊಳ ಮಾಡಿಕೊಂಡು ಮೀನುಗಾರಿಕೆಯಲ್ಲಿ ತುಂಬಾ ಏನು ಅಲಂಕಾರಿಕ ಮೀನು, ಏನು ಅಕ್ವೇರಿಯಂ ಟೈಪ್ ಇದು ಮೀನುಗಳಿರ್ತಾವಲ್ಲ, ಅದು ತುಂಬಾ ಡಿಮ್ಯಾಂಡ್ ಇದೆ. ಆ್ಯಕ್ಚುಲಿ ಮಾರ್ಕೆಟಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಬಟ್ ಯಾರು ಮಾಡ್ತಾ ಇಲ್ಲ, ಜಾಸ್ತಿಯಾಗಿ ಮಾಡ್ತಾ ಇಲ್ಲ. ಸೊ ನಾವು ಬೇರೆ ಬೇರೆ ಏನು ವಿಧಾನದಲ್ಲಿ ಇದರಲ್ಲಿ ಹಣನೂ ಗಳಿಸಲಿಕ್ಕೆ ಅವಕಾಶ ಇರ್ತದೆ. ಮತ್ತು ಏನು ಇದನ್ನೊಂದು ಉದ್ಯಮವಾಗಿ ಕೂಡ ಮಾಡ್ಬೋದು. ಅಲಂಕಾರಿಕ ಅಕ್ವೇರಿಯಂ ಫಿಶ್ ಏನು ಇದೆಯಲ್ಲ, ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ಹೇಳಿ ನನಗೆ ಇತ್ತೀಚೆಗೆ ಗೊತ್ತಾದದ್ದು. ಆ್ಯಕ್ಚುಲಿ ನನ್ನ ತಮ್ಮ ಮಾಡ್ಕೊಂಡು ಬಂದಿದ್ದಾನೆ. ತುಂಬ ಅಂದರೆ ಒಂದು ರೀಸೆಂಟಾಗಿ ಒಂದು 6 ತಿಂಗಳು 1 ವರ್ಷದಿಂದ ಮಾಡ್ತಾ ಇದ್ದಾನೆ. ಒಂದು 4-5 ಕೊಳನೂ ಮಾಡ್ಕೊಂಡಿದ್ದಾನೆ. ಈ ಅಕ್ವೇರಿಯಂ ಫಿಶ್ ತುಂಬ ಡಿಮ್ಯಾಂಡ್ ಇದೆ. ಬಟ್ ಗ್ರೋತ್ ಕೂಡ ತುಂಬಾ ಅಚೀವ್ಮೆಂಟ್ ಮಾಡ್ಬೋದು ಇದರಲ್ಲಿ. ಸೊ ಇದನ್ನು ಭಾನುವಾರ ದಿವಸ ಮೇಂಟೈನ್ ಮಾಡಿದರೂ ಸಾಕಾಗುತ್ತೆ. ಸೊ ಇದು ಒಂದು ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿದರೆ, ಇಲ್ಲಿ ನೋಡಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ನನ್ನ ತಮ್ಮ ಇವರು ಕೆಲಸ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರ ಹತ್ರ ಮಾತಾಡುವ ಏನಂತ. ನೋಡಿ ಇದು ಇವರು ಆರಿಫ್ ಅಂತೇಳಿ ಇವರು ಮಾಡ್ತಾ ಇದ್ದಾರೆ. ನೋಡಿ ಇದು ಆ್ಯಕ್ಚುಲಿ ಒಂದು ರ್ಯಾಂಡಮ್ ಆಗಿ ಮಾಡಿರುವಂಥದ್ದು. ಇದು ಆ್ಯಕ್ಚುಲಿ ಕೋಳಿಗಳೆಲ್ಲ ಇದ್ರ ಮೇಲೆ ಬರೋದು ಬೇಡ ಅಂತೇಳಿ, ಮತ್ತು ಹಾವು ಇಂಥದ್ದೆಲ್ಲ ಬರೋದು ಬೇಡ ಅಂತೇಳಿ ಹಕ್ಕಿಗಳು ಕೂಡ ಇವುಗಳನ್ನು ಏನು ಮಾಡ್ತವೆ ಅಂದರೆ ತಿಂತವೆ ಬಂದು. ಇದು ಈಗ ಸಣ್ಣ ಮರಿಗಳು. ಆ್ಯಕ್ಚುಲಿ ಈ ಮರಿಗಳ ಹೆಸರೇನು? ಇದು ಗಪ್ಪಿ ಮೀನ್ ಅಂತ. ಗಪ್ಪಿ. ಇವು ಗಪ್ಪಿ ಮೀನ್ ಅಂದ್ರೆ ಒಂದು ಅಲಂಕಾರಿಕ ಫಿಶ್. ಸಣ್ಣ ಫಿಶ್ ಒಂದು 2 ರಿಂದ 3 ಇಂಚು ಅಷ್ಟು ದೊಡ್ಡದಾಗ್ತದೆ. ತುಂಬಾ ಬೇಡಿಕೆ ಇದೆ. ನೀವು ಅಂದ್ರೆ ಎಲ್ಲಿಗೆಲ್ಲ ಸಪ್ಲೈ ಕೊಡ್ತಾ ಇದ್ದೀರಿ ಈಗ? ನಾವು ಇಲ್ಲಿ ತುಂಬಾ ಕಡೆ ಕೊಡ್ತೀವಿ. ಅಲ್ಲಿ ಆ ಕಡೆ ಊರಿನ ಹೆಸರು ಹೊಸಮಾರು, ಕಾರ್ಕಳ, ಮತ್ತೆ ಬಿಸಿ ರೋಡು, ಮತ್ತೆ ಇಲ್ಲಿ ಆ ಕಡೆ ಬ್ರಹ್ಮಾವರದ ಹತ್ರ ಅಲ್ಲಿಗೆಲ್ಲ ಕೊಟ್ಟಿದ್ದೇವೆ. ಮತ್ತೆ ಏನಂದ್ರೆ ಇದು ತುಂಬಾ ಈಸಿ ಸಾಕ್ಲಿಕ್ಕೆ. ಇದೇ ತರ ಕೊಳ ಮಾಡಿದ್ರೆ ಕೊಳ ಮಾಡಿ ಸಾಕ್ಬೋದು ನಾವು. ಅಂದ್ರೆ ಮೊದಲಿಗೆ ನಾನು ಈ ಬಾಲ್ದಿ ಬಕೆಟ್ ಅಲ್ಲೆಲ್ಲ ಹಾಕಿ ಸಾಕ್ತಿದ್ದೆ. ಅದಷ್ಟು ಎಫೆಕ್ಟಿವ್ ಆಗಿರ್ಲಿಲ್ಲ. ಅಂದ್ರೆ ಅದಕ್ಕೆ ಪ್ರತಿಕೂಲ ಅಂದ್ರೆ ಒಂದು ವಾತಾವರಣ ಬೇಕಾಗ್ತದೆ. ಅದಕ್ಕೆ ನಾನು ಈ ತರ ನಾರ್ಮಲ್ ಆಗಿ ಸಾಕ್ತಾ ಇದ್ದೇನೆ. ಇದು ನೋಡಿ, ಇದು ಮಳೆಗಾಲದಲ್ಲಿ ನಿಮ್ಗೆ ಈ ಕಪ್ಪೆಗಳು ಸ್ವಲ್ಪ ಕಾಟ ಕೊಡ್ತದೆ. ಕಪ್ಪೆಗಳು ಮರಿ, ಲಾರ್ವಾ. ಅದು ಸ್ವಲ್ಪ ದೊಡ್ಡದಾಗಿದೆ ಈಗ. ಅದು ಮೀನು ಹಿಡಿದು ತಿಂತದೆ. ಅದಕ್ಕೆ ನಾವು ಆವಾಗ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ಬೇಕು ಅದನ್ನು. ಯಾವಾಗ ಇದು ಕಪ್ಪೆ ಮರಿ, ಈಗ ಅದನ್ನು ತೆಗೆದು ಅದಕ್ಕೇನೆ ಕೊಡ್ಬೇಕು. ಈಗ ಫೀಡ್ ಮಾಡ್ಬೇಕು ಅದನ್ನು ಒಂದೊಂದು ತೆಗೆದು. ಆತರ ಯೋಚನೆ ಮಾಡಿದ್ದೇನೆ. ಕಪ್ಪೆ ಮರಿಗಳು ಮೀನುಗಳನ್ನು ಹಿಡಿದು ತಿಂತದೆ. ಅದಕ್ಕೆ ಯಾವ ರೀತಿ ರಕ್ಷಣೆ ಅಂದ್ರೆ ನನ್ಗೆ ಈಗ ಯಾವಾಗ್ಲೂ ಈಗ ನಾನು 1 ವರ್ಷ ಅಲ್ಲ, ಒಂದು 4 ವರ್ಷ ಆಗ್ತಾ ಬಂತು. 4 ಅಲ್ಲ, ಒಂದು 2-3 ವರ್ಷವಾಗ್ತಾ ಬಂತು. ಅಂದ್ರೆ ನಾನು ಫಸ್ಟ್ಗೆ ಸಾಕುವಾಗ ಈ ತರ ಕಪ್ಪೆಗಳದ್ದು ಉಪದ್ರ ಇರ್ಲಿಲ್ಲ. ಮತ್ತೆ ಈ ವರ್ಷ ಮತ್ತೆ ಕಳೆದ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ ಈ ಕಡೆ. ಅಂದ್ರೆ ಅದಕ್ಕೆ ಸ್ವಲ್ಪ ಬಲೆ ಎಲ್ಲ ಹಾಕಿ, ಒಂದು ಸಣ್ಣ ಕಪ್ಪೆಗಳ ಹತ್ತದ ಬಲೆ ಹಾಕಿ ರಕ್ಷಣೆ ಮಾಡ್ಬೇಕಿತ್ತು. ಈ ಸಲ ಆಗ್ಲಿಲ್ಲ. ಈ ಸಲ ಎಲ್ಲ ಮರಿಗಳನ್ನು ರಿಮೂವ್ ಮಾಡಿ, ಕಪ್ಪೆ ಮರಿಗಳೆಲ್ಲ ರಿಮೂವ್ ಮಾಡಿ ಅದನ್ನು ಸೇವ್ ಮಾಡ್ತಾ ಇದ್ದೇನೆ. ಮತ್ತೆ ಇವುಗಳನ್ನು ಸಾಕ್ಲಿಕ್ಕೆ ಏನು ದೊಡ್ಡ ಮೈಂಟೆನೆನ್ಸ್ ಅದು ಇದೇನಿಲ್ಲ. ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಫುಡ್ ಹಾಕಿದ್ರೆ ಸಾಕು. ನಿಮ್ಗೆ ಮಾಂಸದ ತುಂಡು ಏನಾದ್ರು ಇದ್ರೆ ಮನೆಯಲ್ಲಿ, ಮಾಂಸಾಹಾರಿಗಳಾಗಿದ್ರೆ ಮನೆಯಲ್ಲಿ ತಂದ ಮೀನು, ಚಿಕನ್ ಏನಾದ್ರು ಇದ್ರೆ ಒಂದು ಸಣ್ಣ ತುಂಡು ಹಾಕಿದ್ರೂ ಸಾಕಾಗ್ತದೆ. ಇಷ್ಟು ಸಂದು ಒಂದು ಸಣ್ಣ ಪೀಸ್ ಹಾಕಿದ್ರೂ ಸಾಕಾಗುತ್ತೆ. ಮತ್ತೆ ಡೈಲಿ ನಿಮ್ಗೆ ಇದು ಕೊಡ್ಬೋದು, ಏನು ತರಕಾರಿ ಕೊಡ್ಬೋದು, ಹಣ್ಣು ಕೊಡ್ಬೋದು. ಮತ್ತೆ ನಿಮ್ಗೆ ಡ್ರೈ ಮಾಡಿದ ನವಧಾನ್ಯ ಇರ್ತದಲ್ಲ, ಅದನ್ನು ಏನಾದ್ರು ಹಾಕಿದ್ರು ನಡೀತದೆ. ಚೀಪ್ ಕ್ವಾಲಿಟಿ, ಚೀಪ್ ಮೇಂಟೆನೆನ್ಸ್ ಅಲ್ಲಿ ನಡೀತದೆ.
ಮತ್ತೆ ನಿಮ್ಗೆ ಅದು ಮರಿ ಅಂದ್ರೆ ಒಂದು ಗಪ್ಪಿ ಹೆಣ್ಣು ಗಪ್ಪಿ ಇರ್ತದಲ್ಲ, ಸಾಧಾರಣ ನಿಮಗೆ ಒಂದು 40ರಿಂದ 60, 80 ಆ ಥರ ಇಡುವ ಮರಿಗಳು ದೊಡ್ಡ ಆದ ಹಾಗೇನೆ ಒಂದು ಫೀಮೇಲ್ ಗಪ್ಪಿ ಮರಿ ಇಡುವ ಕೆಪಾಸಿಟಿ ಹೊಂದಿರ್ತದೆ. ಇದರ ಜೀವಿತಾವಧಿ ಒಂದು 1.5ರಿಂದ 2 ವರ್ಷ ತನಕ ಇರ್ತದೆ. ಮತ್ತೆ ಅದೇ ತರ ಅದು ಮಲ್ಟಿಪಲ್ ಆಗಿ ಒಂದು ತುಂಬಾ ನಿಮಗೆ ಒಂದು 6 ತಿಂಗಳು ಅದರಲ್ಲಿ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಮಲ್ಟಿಪಲ್ ಆಗ್ಬೋದು ಅಂತ ಅದರ ಮರಿಗಳು. ಮತ್ತೆ ಅದೊಂದು 2 ತಿಂಗಳಿಗೆ ಬರುವಾಗ ಮರಿಗಳು ಪುನಃ ಮೆಚ್ಯೂರ್ ಆಗಿ ಪುನಃ ಬೇಬೀಸ್ ಪ್ರೊಡ್ಯೂಸ್ ಮಾಡ್ತದೆ. ಆ ಥರ ತುಂಬಾ ಬೆನಿಫಿಟ್ಸ್ ಇದೆ ನಿಮ್ಗೆ. ಓಕೆ, ಮನೆಯ ಅಂಗಳದಲ್ಲಿ ಎಷ್ಟು ಮರಿಗಳನ್ನು ಸಾಕ್ಬೋದು, ಎಷ್ಟು ಪ್ರಾಫಿಟ್ ಅನ್ನು ಪಡಿಬಹುದು? ಪ್ರಾಫಿಟ್ ಒಂದು ವರ್ಷದ ಗ್ಯಾಪ್ ಅಲ್ಲಿ 1 ವರ್ಷದಲ್ಲಿ ನೀವು ನೋಡಿ ಅದು ಮನೆ ಅಂಗಳದಲ್ಲಿ ಸಾಮಾನ್ಯ ಇಷ್ಟೊಂದು ಸ್ಪೇಸ್ ಇರುವಂತ ಯಾವುದೇ ಮನೆ ಅಂಗಳದಲ್ಲಿ ಮಾಡ್ಬೋದು. ನಿಮ್ಗೆ ಕನಿಷ್ಠ ಅಂದ್ರೆ ಒಂದು ಕರೆಕ್ಟ್ ಆಗಿ ಒಂದು ದಿನದ್ದು ಸಂಬಳ ತೆಗಿಬಹುದು. ಒಂದು ಸಣ್ಣ ಜಾಗ ಇದ್ರೆ ಸಾಕು ನಿಮ್ಗೆ, ಒಂದು ರೂಮ್ ಇದ್ರೆ ಸಾಕು. ಅದರ ಸ್ಟೆಪ್ ಮಾಡಿ ಅದನ್ನು ನೀವು ಮರಿ ಇಟ್ಟ ಹಾಗೇನೆ ಅದನ್ನು ಸಪ್ರೇಟ್ ಮಾಡಬೇಕು ಮರಿಗಳನ್ನು. ಒಂದು ಫಿಮೇಲ್ ಇರ್ತದಲ್ಲ ಮರಿ, ಒಂದು 22 ಫಸ್ಟಿಗೆ 22-40 ಮರಿಗಳು ಇರ್ತದೆ. ಆವಾಗಲೇ ಅದನ್ನು ಸಪ್ರೇಟ್ ಮಾಡಿ, ಅಂದ್ರೆ ಫಿಮೇಲ್ ಸ್ವಲ್ಪ ಬೇಬಿ ಈಟರ್ಸ್ ಆಗಿರ್ತದೆ. ಮರಿ ಇಟ್ಟ ತಕ್ಷಣ ಅವುಗಳಿಗೆ ಹಸಿವಿಂದ ಜಲ್ದಿ ಅದನ್ನು ತಿಂತದೆ. ಆವಾಗ ನಮ್ಗೆ ಸ್ವಲ್ಪ ಪ್ರೊಟೆಕ್ಷನ್ ಮಾಡಿ ಅದಕ್ಕೆ ಬಲೆ ಎಲ್ಲ ಹಾಕಿ ಅದು ಬ್ರೀಡಿಂಗ್ ಗೇಜ್ ಹಾಕಿ ಅದನ್ನು ಬೇಗನೆ ಸಪ್ರೇಟ್ ಮಾಡಬೇಕು. ಮಾಡಿದರೆ ನಿಮಗೆ ತುಂಬ ಬೇಬೀಸ್ ಅದು ರಕ್ಷಣೆ ಆಗ್ತದೆ. ಮತ್ತೊಂದು ನಿಮ್ಗೆ 2.5 ತಿಂಗಳಲ್ಲಿ ಅದು ಸೇಲ್ ಆಗಲಿಕ್ಕೆ ರೆಡಿಯಾಗಿರ್ತದೆ. ಓಕೆ, ನಿಮ್ಮ ಇನ್ನು 2 ಕೊಳಗಳನ್ನಲ್ಲಿ ಮಾಡಿದ್ರಲ್ಲ, ಹೌದು. ಅದನ್ನು just ವೀಕ್ಷಕರಿಗೆ ತೋರಿಸಿ. ಓಕೆ ಓಕೆ. ಅಲ್ಲೆಲ್ಲ ನೋಡಿದ್ದೇವೆ. ಸೊ ಕಪ್ಪೆಗಳು ಈ ಪ್ರದೇಶದಲ್ಲಿ ಜಾಸ್ತಿ ಇರೋದ್ರಿಂದ ಮೀನು ಕೃಷಿಗೆ ಪೂರಕ ಆಗ್ಬೋದಾ ಅಥವಾ ಅದು ಕಷ್ಟ ಆಗ್ಬೋದಾ? ಅಂದ್ರೆ ಕಷ್ಟ ಅಂದ್ರೆ ನೋಡಿ ಅವುಗಳಿಗೂ ಜೀವಿಸುವ ಹಕ್ಕಿದೆ. ಫಾರ್ ಎಕ್ಸಾಂಪಲ್ ಈಗ ಮಂಗಗಳು ವಿಪರೀತ ಕಾಟ ಆಗ್ತಾ ಇರೋದ್ರಿಂದ ಹೌದು. ತಪ್ಪಲ್ ಪ್ರದೇಶದಲ್ಲಿ, ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ತಪ್ಪಲ್ ಪ್ರದೇಶ ಇರ್ತದೆ, ಪ್ರಾಣಿಗಳ ಕಾಟದಿಂದ ಮಂಗಗಳಿಂದಾಗಿ ಹಣ್ಣು ಹಂಪಲು ಮತ್ತೆ ಎಳ್ನೀರು ಇದಕ್ಕೆಲ್ಲ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಬಟ್ ಈ ಪ್ರದೇಶದಲ್ಲಿ ಇಲ್ಲ. ಇನ್ನು ಇದಕ್ಕಿಂತ ಒಂದು 3-4 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಮಂಗಗಳ ಕಾಟ ತಡಿಲಿಕ್ಕೆ ಆಗದಂತದ್ದು ಕೃಷಿಕರಿಗೆ ತುಂಬಾನೇ ಇಫೆಕ್ಟಿವ್ ತೊಂದರೆಗಳನ್ನು ಕೊಡ್ತವೆ. ಈ ಕಪ್ಪೆಗಳು ಮೀನುಗಾರಿಕೆಗೆ ಪೂರಕವ ಏನು ಹೇಗೆ ಅಂತ? ಏನಂದ್ರೆ ಇದು ನಾವು ಈ ಪರಿಸರದಲ್ಲಿ ಬ್ಯಾಲೆನ್ಸಿಂಗ್ ಒಂದು ಸೈಕಲ್ ಅಂತ ಇದೆ ಅಲ್ಲ, ಅದು ನಾವು ನೋಡ್ತಾ ಹೋದ್ರೆ ಇದು ಜೀವಿಗಳೆಲ್ಲ ನಮ್ಮ ಏನು ಪರಿಸರದ ಸಮತೋಲನವನ್ನು ಕಾಪಾಡುವಂತ ಜೀವಿಗಳು. ಯಾವುದು ಕಪ್ಪೆ ಆಗಿರ್ಲಿ, ಮೀನು ಆಗಿರ್ಲಿ, ನಾವು ಸಣ್ಣದ್ರಿಂದ ನೋಡ್ಕೊಂಡು ಬಂದಿದ್ದೇವೆ. ನಾವು ಏನ್ ಮಾಡ್ತೇವೆ ಈಗ, ನಾವು ಇದು ಮಾಡುವಾಗ ಮೀನು ಕೃಷಿ ಮಾಡುವಾಗ ನಮ್ಗೆ ಪ್ರಾಫಿಟ್ ಆಗಿ ಸಿಗ್ಬೇಕು, ಅದಕ್ಕಾಗಿ ಸ್ವಲ್ಪ ಕಪ್ಪೆಯನ್ನು ಅವಾಯ್ಡ್ ಮಾಡ್ತೇವೆ ಹೊರತು ಅದನ್ನೇನು ನಾವು ಅದಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಾ ಜೀವಿಗಳು ಬೇಕಾಗ್ತದೆ, ಆಗ್ಬಾರ್ದು, ನಮ್ಮ ಕೃಷಿ ಕೂಡ ನಡಿಬೇಕು. ಕೃಷಿಯನ್ನ ಪೂರಕವಾಗಿ ರೀತಿಯಲ್ಲಿ ಅದನ್ನ ಕಾಯ್ಕೊಂಡು ಬರ್ಬೇಕು. ನಾವು ಏನ್ ಮಾಡ್ತೇವೆ, ಕಪ್ಪೆಗಳನ್ನು ಮಾತ್ರ ರಿಮೂವ್ ಮಾಡಿ ಅದನ್ನು ಸ್ವಲ್ಪ ಸೇವ್ ಮಾಡುದು, ಅಂದ್ರೆ ನಮ್ಗೆ ಪ್ರಾಫಿಟ್ ಆಗಿ ಸಿಗ್ಬೇಕಲ್ಲ. ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ಕಪ್ಪೆಗಳಿಂದ ನಮ್ಗೆ ಏನು ಸಮಸ್ಯೆ. ಅವುಗಳ ಒಳಗೆ ಕಪ್ಪೆಗಳು ಮಳೆಗಾಲದಲ್ಲಿ ವಿಶೇಷವಾಗಿ ಕಪ್ಪೆಗಳು ಈ ಮೀನುಗಾರಿಕೆ ಏನು ಕೊಳ ಇರುತ್ತೆ ಅದರೊಳಗೆ ಹೋಗುತ್ತೆ. ಸೊ ಇದಕ್ಕೋಸ್ಕರನೇ ಮೀನುಗಾರಿಕೆಯಲ್ಲಿ ಏನ್ ಮಾಡಿದ್ದಾರೆ, ಟ್ಯಾಂಕ್ ಗಳನ್ನ ಹೈಟ್ ಆಗಿ ಕಟ್ಟುವಂತದ್ದು, ಮತ್ತೆ ಸಣ್ಣ ಪ್ರಮಾಣದ ನಟ್ಟುಗಳನ್ನ ಹಾಕುವಂತದ್ದು, ಇಷ್ಟು ಲೋ ಲೆವೆಲ್ ಅಲ್ಲಿ ಟ್ಯಾಂಕ್ ಗಳನ್ನ ಮಾಡೋದಿಲ್ಲ. ಅದೇ ಕಾರಣಕ್ಕಾಗಿ ತಮಿಳುನಾಡಿನಲ್ಲಿ ವಿಶೇಷವಾಗಿ ತುಂಬಾನೇ ಏನು ಟ್ಯಾಂಕ್ ನಲ್ಲಿ ಮೀನುಗಾರಿಕೆಯನ್ನು ಮಾಡುವಂತದ್ದು. ಅದೇ ರೀತಿ ಒರಿಸ್ಸಾ ಕಡೆಗಂತೂ ತುಂಬಾ ಫಾರ್ಮಿಂಗ್ ಮಾಡ್ತಾರೆ, ಅಂದ್ರೆ ಗದ್ದೆಯಲ್ಲಿ ಮೀನುಗಳನ್ನ ಸಾಕಾಣಿಕೆ ಮಾಡ್ತಾರೆ. ಅದಕ್ಕೆ ಬೇಕಾದದ್ದು ಕಪ್ಪೆಗಳಿಂದ ಅಥವಾ ಬೇರೆ ಪ್ರಾಣಿಗಳಿಂದ ಮೀನುಗಳನ್ನ ರಕ್ಷಿಸಲಿಕ್ಕೆ, ಮೀನು ಮರಿಗಳನ್ನ ರಕ್ಷಿಸಲಿಕ್ಕೆ ಬೇರೆ ಬೇರೆ ರೀತಿಯಾದ ಏನು ಉಪಾಯಗಳನ್ನ ಕೃಷಿಕರು ಕಂಡುಕೊಂಡಿದ್ದಾರೆ. ಸೊ ಇವಾಗ ಏನ್ ಪ್ರಾಫಿಟ್, ಯಾವ್ಯಾವ ಜಾತಿಯ ಯಾವ್ಯಾವ ತಳಿಯ ನೀವು ಮೀನುಗಳನ್ನ ಅಕ್ವೇರಿಯಂ, ವಿಶೇಷವಾಗಿ ನೀವು ತಿನ್ನುವ ಮೀನುಗಳನ್ನ ಸಾಕ್ತಾ ಇಲ್ಲ, ಅಕ್ವೇರಿಯಂ ಫಿಶ್ಗಳನ್ನ ಸಾಕ್ತಾ ಇದ್ದೀರಿ. ಯಾವ್ಯಾವ ತಳಿಯ ಮೀನುಗಳನ್ನ ನೀವು ಸಾಕ್ತಾ ಇದ್ದೀರಿ? ನಾವು ಅಂದ್ರೆ ಈಗ ಗಪ್ಪಿ, ಮೈನ್ ಆಗಿ ಗಪ್ಪಿ ಸಾಕ್ತಾ ಇದ್ದೇವೆ. ಗಪ್ಪಿಯಲ್ಲಿ ತುಂಬಾ ವೆರೈಟಿ ಬರುತ್ತೆ. ಒಂದು ಗಪ್ಪಿ ಅಂದ್ರೆ ಸಣ್ಣ ಮಟ್ಟಿನ ಸ್ನೇಹಿತರೆ, ನೋಡಿ ನಾನು ತೋರಿಸಿದ ಮಳೆ ಬಂತು ಈಗ ಅಲ್ಲಿ. ಯಾವ ರೀತಿಯ ಗಪ್ಪಿ ಫಿಶ್ ಅಂದ್ರೆ ಯಾವ ರೀತಿ ಅಕ್ವೇರಿಯಂ ಅಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತದ್ದನ್ನ ಜಾಸ್ತಿ ಪೇರೆಂಟ್ಸ್ ಖರೀದಿ ಮಾಡಿ ತಗೊಂಡು ಹೋಗ್ತಾರೆ ಅಕ್ವೇರಿಯಂ. ಅವುಗಳಲ್ಲಿ ವಿಶೇಷವಾದಂತದ್ದು ಸಣ್ಣ ಮೀನಿನ ಮರಿಗಳು. ಇವು ಸಣ್ಣ ಸಣ್ಣ ಅಕ್ವೇರಿಯಂಗಳಿಗೆ ಸೂಟ್ ಆಗುವಂತದ್ದು, ಮತ್ತೆ ಜಾಸ್ತಿ ದಿನ ಲೈಫ್ ಜಾಸ್ತಿ ದಿನ ಬದುಕ್ತವೆ, ಮತ್ತೆ ಏನು ಮಕ್ಕಳಿಗೆ ತುಂಬಾ ಆಸಕ್ತಿ ಹುಟ್ಟಿಸುವಂತ ಮೀನುಗಳು ಇವು.
ಇವು ಗಪ್ಪಿ ಫಿಶ್ಗಳಂತ ಹೇಳ್ತೇವೆ ನೋಡಿ. ಇದು ಕಲರ್ ಇದ್ದದ್ದು ಓಕೆ. ಅದು ಮೇಲ್ ಫಿಶ್, ಹಾ. ಕಲರ್ ಇಲ್ಲದೆ ಡ್ರೈ ಬರ್ತದಲ್ಲ ಹಾ. ಆ ತರದ್ದು ಫೀಮೇಲ್ ಫಿಶ್. ಓಕೆ. ಇದರಲ್ಲಿ ಗಂಡು ಮೇಲ್ ಅಂದ್ರೆ ಮೇಲ್ ಸ್ವಲ್ಪ ತುಂಬಾ ಸುಂದರವಾಗಿರ್ತದೆ. ಓಕೆ. ರೆಕ್ಕೆ ಅದು ಇದೆಲ್ಲ ಬಂದು ಬಾರಿ ಕಲರ್ಫುಲ್ ಆಗಿರ್ತದೆ. ಹಾಬಿಗೆ ಅಂತ ಸಾಕಿದ್ದು, ಮತ್ತೆ ಮತ್ತೆ ತುಂಬಾ ಲಾರ್ಜ್ ಅಮೌಂಟ್ ಅಲ್ಲಿ ಅದು ಮಲ್ಟಿಪ್ಲೈ ಆಯ್ತು. ಓಕೆ. ತುಂಬಾ ಖುಷಿ ಆಗ್ತದೆ. ಮತ್ತೆ ನಿಮ್ಗೆ ಫಿಲ್ಟರ್ ಬೇಕಂತಿಲ್ಲ ಇಲ್ಲಿ, ನೀರಿಗೆ ಆಕ್ಸಿಜನ್ ಕೊಡ್ಬೇಕಂತಿಲ್ಲ. ವಿದೌಟ್ ಆಕ್ಸಿಜನ್ ನಿಮ್ಗೆ ಸರ್ವೇ ಆಗ್ತದೆ. ಏನು ಆಕ್ಸಿಜನ್ ಹಾ, ಅಗತ್ಯ ಏನು ಮೈಂಟೆನೆನ್ಸ್ ತುಂಬಾ ಕಮ್ಮಿ. ಮತ್ತೆ ಇದು ಮೀನು ಹಾರ್ಡ್, ಯಾವ್ದ್ರಲ್ಲಿ ಒಂದು ಸಣ್ಣ ಸಣ್ಣ ಹವಾಮಾನಕ್ಕೆಲ್ಲ ತುಂಬಾ ಫಿಶ್ಗಳು ಸಾಯ್ತದೆ. ಅಂದ್ರೆ ಇದು ಹೋಮ್ ಬ್ರೀಡ್. ಫಸ್ಟಿಗೆ ಬೇರೆ ಕಡೆಯಿಂದ ತಂದದೆಲ್ಲ ಅವರು ತುಂಬಾ ಈ ಫುಡ್ ಇಂಗ್ಲಿಷ್ ಫುಡ್ ತರ ಹಾಕಿರ್ತಾರೆ. ಅದರಲ್ಲಿ ತುಂಬಾ ಮೀನು ಯಾವ ಕಾರಣದಿಂದ ಸಾಯ್ತವೆ? ಒಮ್ಮೆ ಚೈನೀಸ್ ಚೈನೀಸ್ ಫುಡ್ ಹಾಕಿ ಅವರು ಏನಾಗ್ತದೆ ಅದು ಅಂದ್ರೆ ಅದಕ್ಕೆ ಹಿಡ್ಸುದಿಲ್ಲ. ನಿಜವಾಗಿ ಇದು ಜಾಸ್ತಿಯಾಗಿ ಕಂಡು ಬರುವುದು ನದಿಗಳಲ್ಲಿ, ಅಲ್ಲಿಂದ ತಂದವರು ಬ್ರೀಡ್ ಮಾಡಿದ್ದು. ಅದಕ್ಕೆ ನಾನಂದ್ರೆ ನಾರ್ಮಲ್ ಆಗಿ ನಾವು ಸಾಕಿದ್ರೆ ಅವುಗಳಿಗೆ ಹೇಗೆ ನದಿಗಳ ವ್ಯವಸ್ಥೆ ಆಗಿರ್ತದೆ, ಸ್ವಲ್ಪ ಮಣ್ಣೆಲ್ಲ ಹಾಕಿ ಸಾಕಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ. ಅಂದ್ರೆ ಅದಕ್ಕೆ ಅದರಿಂದ ಹೊರ ಬಂದ ಇದು ವೇಸ್ಟೇಜ್ ಎಲ್ಲ ಇಲ್ಲಿ ಮಣ್ಣಲ್ಲಿ ಶೇಖರಣೆ ಆಗಿ ಅದು ಇದು ಇದಾಗ್ತದೆ ಅಲ್ಲಿ. ಮಣ್ಣಿಂದ ಅದು ಕೆಟ್ಟದೆಲ್ಲ ಹೋಗಿ ಒಳ್ಳೆ ವಾತಾವರಣ ಸೃಷ್ಟಿ ಆಗ್ತದೆ. ಮತ್ತೆ ಪಿ ಎಚ್ ಲೆವೆಲ್ ಎಲ್ಲ ಒಳ್ಳೇದಾಗ್ತದೆ, ನೀರಿನ ಪಿ ಎಚ್ ಒಳ್ಳೇದಾಗ್ತದೆ. pH ಲೆವೆಲ್ ಅಧಿಕ ಆಗುವುದರಿಂದ ಅಲ್ಲಿ ಆಮ್ಲಜನಕದ ಸಪ್ಲೈ ಕೂಡ ಅವರಿಗೆ ಆಗುದಿಲ್ಲ. ಅದರಲ್ಲಿ ನೀರಿನ ಜಾಸ್ತಿ ಕಮ್ಮಿ ಆಡಿದ್ರೆ ಅದು ಪ್ರಾಬ್ಲಮ್ ಆಗ್ತದೆ. ಬಾವಿ ನೀರು ಬೆಸ್ಟ್. ಬಾವಿ ನೀರಲ್ಲಿ ಪಿ ಎಚ್ ಲೆವೆಲ್ ಅದಕ್ಕೆ ಬೇಕಾದ ಹಾಗೆ ಇರ್ತದೆ. ನಮ್ದು ಪಿ ಎಚ್ ಲೆವೆಲ್ ಎಷ್ಟು ಅದೊಂದು ಪ್ರಮಾಣ ಇದೆ, ಅದರ ಒಳಗೆ ಇದ್ರೆ ನಮ್ದು ಬಾವಿ ನೀರು ಇಲ್ಲಿ ಸಾಮಾನ್ಯವಾಗಿ ಅದಕ್ಕೆ ಬೇಕಾದಂತಹ ಪಿ ಎಚ್ ಲೆವೆಲ್ ಇರ್ತದೆ. ಅದರಿಂದ ನಾವು ಬೇರೆ ನಲ್ಲಿ ನೀರು, ಬೋರ್ವೆಲ್ ನೀರಿಗಿಂತ ಬಾವಿ ನೀರನ್ನು ಯೂಸ್ ಮಾಡಿ ಇದನ್ನು ಸಾಕಿದ್ರೆ ನಮ್ಗೆ ಮನೆಯಲ್ಲಿ ಅಲಂಕಾರಿಕವಾಗಿ ಯೂಸ್ ಮಾಡ್ಬೋದು. ಹೀಗೆ ಹೆಚ್ಚೆಚ್ಚಾದ್ರೆ ಮಾರಾಟಲು ಮಾಡ್ಬೋದು. ಈಗ ನೋಡಿ, ಈ ಕಾಣಿಸ್ತಂತ ಈ ಏನಿದೆ ಗಪ್ಪಿ ಫಿಶ್, ಇದರ ಜೋಡಿಗೆ ಮಾರುಕಟ್ಟೆಯಲ್ಲಿ ಏನ್ ದರಕ್ಕೆ ಕಸ್ಟಮರ್ ಕೊಡ್ತಾ ಇದ್ದಾರೆ ನೋಡಿ. ಅದು ಇಲ್ಲಿ ಮಿಕ್ಸ್ಡ್ ಫಿಶ್, ಮಿಕ್ಸ್ಡ್ ಗಪ್ಪಿ ಅಂತ ಇದೆ. ಅವರು 80 ರೂಪಾಯಿ 120 ರೂಪಾಯಿಗೆ ಜೋಡಿಗೆ ಮಾರ್ತಾ ಇದ್ದಾರೆ. 80 ರೂಪಾಯಿ 60. ಹೌದು, ಈ ಮೀನಿಗೆ 80 ರೂಪಾಯಿ ಮಾರುಕಟ್ಟೆ ಇದೆ. ಇದರಲ್ಲಿ ಏನಂದ್ರೆ ಈಗ ಕೊಡುವುದು ಎಷ್ಟಕ್ಕೆ? ನಮ್ಗೆ ಒಂದು 50 ರೂಪಾಯಿ 40 ರೂಪಾಯಿ ಆ ತರನು ಸಿಕ್ಕಿದೆ, ಸಿಗ್ತದೆ. ಅಲ್ಲ, ನಾವು ಮಾರ್ತೇವೆ ಅವರಿಗೆ. ಹೌದು. ಮತ್ತೆ ಅವರು ಒಳ್ಳೆ ರೇಟಲ್ಲಿ ಮಾರ್ತಾರೆ. ಇದು ಏನಂದ್ರೆ ವರ್ಷದಲ್ಲಿ ಸಾಮಾನ್ಯ ಒಂದು ಸಣ್ಣ ನೀವು ಮಾಡಿದಂತ ಕೊಳದಲ್ಲಿ ಎಷ್ಟು ಗಪ್ಪಿ ಫಿಶ್ಗಳನ್ನ ಮಾಡಬಹುದು? ನಾನು ಅಂದ್ರೆ ಸಾಧಾರಣ ಒಂದು ಕೊಳದಲ್ಲಿ ಒಂದು 2,000 ರೂಪಾಯಿದು, ಒಂದು ಸಣ್ಣ ಕೊಳ್ಳದಲ್ಲಿ 2,000 3,000 2,500 ತನಕ ಮಾರಿದ್ದೇನೆ. ಅದೇ ಫಿಶಿಂದ ಬೇರೆ ಬೇರೆ ಪಾಟ್ ಅಲ್ಲಿ ತಂದು ಸ್ವಲ್ಪ ನಾವು ಹಾಗೆ ಹೇಳಿದಾಗೆ ಬೆಳವಣಿಗೆ ಮಾಡಿದ್ದೇವೆ. ಅಂದ್ರೆ ಒಟ್ಟು ಎಷ್ಟು ಗಪ್ಪಿ ಫಿಶ್ಗಳನ್ನ ನೀವು ತಯಾರು ಮಾಡಿದ್ರಿ ಕಳೆದ ವರ್ಷ? ನಾವು ಅಂದ್ರೆ ಒಂದು 200 300 400 500 ಪೇರ್ ತನಕ ಇದಾಗಿದೆ. ಪೇರ್ ಮಾಡಿ ಸೇಲ್ ಮಾಡಿದ್ದೇವೆ. ಗಮನಿಸಿ ಸ್ನೇಹಿತರೆ, 500 ಪೇರ್ ಅಂತ ಹೇಳಿದ್ರೆ ಸಾಮಾನ್ಯ 50 ರೂಪಾಯಿ ಲೆಕ್ಕ ಹಾಕಿದ್ರು ಕೂಡ ನಿಮಗೆ ಸಾಮಾನ್ಯ ಅದರ ಅಂದಾಜು ಊಹಿಸಬಹುದಾಗಿದೆ. ಈ ತರ ಅಂದ್ರೆ ಯಾರು ಕೂಡ ಮಾಡ್ಬೋದು ಇದು, ಮನೆಯಲ್ಲಿ ಇದ್ದವರು, ಇಲ್ಲಾಂದ್ರೆ ಏನೋ ಕೆಲ್ಸಕ್ಕೆ ಹೋಗಿ ಬಂದವರು ಮಾಡ್ಬೋದು. ದೊಡ್ಡ ವಿಷಯ ಏನಲ್ಲ. ಹವ್ಯಾಸಿ ಬಿಡುವಿನ ವೇಳೆಗೆ ಮಾಡ್ಬೋದು. ಮಾಡಿದ್ರು ಕೂಡ ಏನು ಈ ಕೃಷಿಯನ್ನ ಮಾಡ್ಬೋದು. ಉತ್ತಮವಾಗಿ ಮಾಡ್ಬೋದು. ಮತ್ತೆ ಇದರಲ್ಲಿ ಬ್ರೀಡಿಂಗ್ ನಾನೀಗ ತಂದದ್ದೆಲ್ಲ ಹೈ ಕ್ವಾಲಿಟಿ ಬ್ರೀಡ್ ತಂದದ್ದು. ಅಂದ್ರೆ 200 ರೂಪಾಯಿ 250 300 ರೂಪಾಯಿ ಕೊಟ್ಟು ತಂದದ್ದು. ಇಲ್ಲಿ ಏನಂದ್ರೆ ಲೋಕಲ್ ಮಾರ್ಕೆಟ್ಗೆ ಅವ್ರು ಕೇಳೋದು ಮಿಕ್ಸೆಡ್ ಗಪ್ಪಿ ಅಂತ. ಮಿಕ್ಸೆಡ್ ಅಂದ್ರೆ ಯಾವ್ದು ಕಲರ್ ಆಗ್ತದೆ ಆ ತರ ಮಕ್ಕಳೆಲ್ಲ ತಂದು ತಕೊಂಡು ಹೋಗ್ತಾರೆ. ಅದು ಪರ್ಟಿಕ್ಯುಲರ್ ನೀವು ಅದೇ ಮರಿ ತಂದು, ಇದೆಲ್ಲ ಮಿಕ್ಸ್ಡ್ ಅಲ್ಲ, ಈಗ ಮಿಕ್ಸ್ಡ್ ಆಗಿದೆ. ಅಂದ್ರೆ ಬೇರೆ ಬೇರೆ ಕ್ರಾಸ್ ಆಗಿ ಮಿಕ್ಸ್ಡ್ ಆಗಿದೆ. ಇಲ್ಲಾಂದ್ರೆ ನೀವು ಒಂದೇ ತರದ್ದು, ಈಗ ಪ್ಲಾಟಿನಮ್ ಗಪ್ಪಿ, ರೆಡ್ ಗಪ್ಪಿ, ಫುಲ್ ರೆಡ್ ಗಪ್ಪಿ, ತುಂಬಾ ವೆರೈಟಿ ಇದೆ. ಅದರದ್ದು ಸಿಂಗಲ್ ತಂದು ನೀವು ಪೇರ್ ಮಾಡಿ ಅದೇ ಒಂದೇ ಕಲರ್ ಇದು ಮಾಡಿದ್ರೆ ಅದಕ್ಕೆ ನಿಮ್ಗೆ 200 ರೂಪಾಯಿ 250. ಡೈರೆಕ್ಟ್ ಕಸ್ಟಮರ್ ಎಲ್ಲ ಹುಡುಕಿದ್ರೆ ನಿಮ್ಗೆ ವಾಟ್ಸಪ್ ಅಲ್ಲಿ ಇದರಲ್ಲಿ ಹಾಕಿ ಮಾರ್ಕೆಟಿಂಗ್ ಮಾಡಿದ್ರೆ ಒಳ್ಳೆ ಸೇಲ್ ಆಗ್ತದೆ. ಒಳ್ಳೆ ರೇಟಿಗೆ ಸೇಲ್ ಆಗ್ತದೆ. ಇದೆಲ್ಲ ಒಳ್ಳೆ ಗಪ್ಪಿಗಳು.
ಅಂದ್ರೆ ಒಳ್ಳೆ ಬ್ರೀಡಿಂದು ಗಪ್ಪಿಗಳು. ಈಗ ಅಂದ್ರೆ ಈ ತರ ಕಸ್ಟಮರಿಗೆ ಕೊಡುವಾಗ ಅವರು ಮಾರುದನ್ನ ನೋಡಿ ನಾವು ರೇಟ್ ಫಿಕ್ಸ್ ಮಾಡ್ಬೇಕಾಗ್ತದೆ. ನಾನು ₹200 ಕೊಟ್ಟಿದ್ದೇನಂತ ಇವರಿಗೆ ನೋಡ್ಕೊಳ್ಬೇಕು. ಮಾರ್ಕೆಟ್ ಯಾವ ತರ ಇದೆ ಆ ತರನೇ ಕೊಡ್ಬೇಕಾಗ್ತದೆ ನಮ್ಗೆ. ಸ್ನೇಹಿತರೆ ನೋಡಿದ್ರಲ್ಲ, ಇದು ಒಂದು ಏನು ಕೃಷಿ ವಿಧಾನ. ಇದು ಮೀನು ತಿನ್ನುವ ಮೀನು ಏನಿದೆ ಅದರದ್ದು ಕೃಷಿ ತುಂಬಾನೇ ಪಾಪ್ಯುಲರ್ ಆಗಿದೆ. ನಮ್ಮ ದೇಶದಲ್ಲಿ ತುಂಬಾ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಅದೇ ರೀತಿ ತುಂಬಾ ಲಾಭದಾಯಕ ಉದ್ಯಮ ಕೂಡ ಆಗಿದೆ. ಮೀನುಗಾರಿಕೆ ಏನು ಮೀನುಗಾರಿಕೆ ವಿಶ್ವವಿದ್ಯಾಲಯಗಳು, ಅದೇ ತರ ಯೂನಿವರ್ಸಿಟಿಗಳು, ಅದೇ ತರ ಕಾಲೇಜುಗಳು ಇದು ತುಂಬಾನೇ ದೇಶದಲ್ಲಿ ಇದೆ. ಬಟ್ ಅದರಲ್ಲೂ ಕೂಡ ಒಂದು ಸಬ್ಸಿಡಿಯರಿ ಆಗಿ, ಅದರಲ್ಲೂ ಕೂಡ ಒಂದು ವಿಶೇಷವಾಗಿ ಅಕ್ವೇರಿಯಂ ಮೀನುಗಳ ಸಾಕಾಣಿಕೆ. ಇದು ಒಂದು ಒಂದು ಏನು ಉದ್ಯಮ ಆಗಿ ಬೆಳೀತಾ ಇದೆ. ಬಟ್ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಇದೊಂದು ಸಣ್ಣ ಹವ್ಯಾಸ ಕೂಡ ಅಷ್ಟೇ. ಒಂದು ತಾತ್ಕಾಲಿಕ ಒಂದು ಆಸಕ್ತಿಯಿಂದ ಹುಟ್ಟಿರುವಂತದ್ದು. ಆಕ್ಚುಲಿ ಇವರು ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ ನನ್ನ ತಮ್ಮ. ಹಾಗೆ ಇದು ಒಂದು ಏನು ಆಸಕ್ತಿಗೋಸ್ಕರ, ಹವ್ಯಾಸಕ್ಕೋಸ್ಕರ ಮಾಡ್ತಾ ಇರುವಂತದ್ದು. ಇದು ಯಾರಿಗೆ ಕೂಡ ಒಂದು ಏನು ಬಿಸ್ನೆಸ್ ಅವಕಾಶಗಳು ಇದರಲ್ಲಿ ತುಂಬಾನೇ ಕಂಡು ಬರ್ತಾ ಇದೆ. ಯಾರಾದ್ರೂ ಆಸಕ್ತರಿದ್ರೆ ಅವರು ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲೂ ಮಾಡಿ ಇದನ್ನ ಏನು ಮಾರುಕಟ್ಟೆ ಮಾಡಬಹುದು. ನಾನು ಕೂಡ ಗಮನಿಸಿದ್ದೇನೆ, ಇದರ ಮಾರುಕಟ್ಟೆ ವ್ಯಾಪ್ತಿ ತುಂಬಾ ದೊಡ್ಡದಿದೆ. ಮತ್ತೆ ಇದು ಇದು ಯಾವ ತರ ಬ್ರ್ಯಾಂಡ್ ಅಂದ್ರೆ, ಇದು ಟಾಯ್ಸ್ ನಾಗೆ, ಅಂದ್ರೆ ಮಕ್ಕಳಿಗೆ ಏನು ಆಟದ ಸಾಮಾನೇನು ಹೇಗೆ ಖರೀದಿಸ್ತಾರೋ, ಅಂದ್ರೆ ಅದರಲ್ಲಿ ರೇಟ್ ಅನ್ನು ನೋಡುದಿಲ್ಲ. ಮಕ್ಕಳಿಗೆ ಯಾವ್ದು ಇಷ್ಟ ಆಯ್ತು ಅದನ್ನ ಪೇರೆಂಟ್ಸ್ ತಂದು ಕೊಡ್ತಾರೆ. ಅದೇ ರೀತಿ ಮಕ್ಕಳಿಗೆ ಸ್ವಲ್ಪ ಮೀನಿನ ಏನು ಹುಚ್ಚು ಹವ್ಯಾಸ ಹಿಡಿದು ಬಿಟ್ರೆ ಮತ್ತೆ ಪೇರೆಂಟ್ಸ್ಗೆ ಕೂತ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿಕ್ಕೆ ಬಿಡುದಿಲ್ಲ. ಅದು 500 ಆಗ್ಲಿ, 1000 ಆಗ್ಲಿ, 1500 ಆಗ್ಲಿ, 2000 ಆಗ್ಲಿ, ಅದನ್ನ ಅಕ್ವೇರಿಯಂ ಅನ್ನ ತಂದು ಕೊಟ್ಟು ಅವರಿಗೆ ಅದರಲ್ಲಿ ಕಲರ್ಫುಲ್ ಮೀನುಗಳನ್ನ ಹಾಕಿ ಕೊಡುವಂತದ್ದು ಹವ್ಯಾಸ ಆಗಿದೆ. ಅದೇ ರೀತಿ ಅದಕ್ಕೆ ಖರ್ಚು ಮಾಡ್ಲಿಕ್ಕೂ ಮುಂದೆ ಹಿಂದೆ ನೋಡುದಿಲ್ಲ ಗ್ರಾಹಕರು. ಹೀಗಾಗಿ ಅದರ ಬೆಲೆ ಕೂಡ ಅಷ್ಟೇ ಇದೆ. ಸೊ ಅದೊಂದು ಉದ್ಯಮ ಅವಕಾಶವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕಾಗಿತ್ತು. ನನ್ನ ತಮ್ಮ, ಇವರ ಹೆಸರು ಸೈಯದ್ ಸಲ್ಮಾನ್ ಆರಿಫ್ ಅಂತ ಹೇಳಿ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗಿಯಾಗಿ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದನ ಹೇಳ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ, ಬಾಯ್.